ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉದ್ಬಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ನನ್ನ ಹೆಸರು ಸೌಮ್ಯ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೇಗೌಡ ಅಂತ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾವು ಇನ್ಫಾರ್ಮೇಶನ್ ಇರೋ ಎಲ್ರಿಗೂ ಯೂಸ್ ಆಗೋ ರೀತಿ ವಿಡಿಯೋ ಜೊತೆ ಬರ್ತಿದೀವಿ. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಾಧ್ಯವಾದಷ್ಟು ಯೂಸ್ ಆಗುತ್ತೆ ಅಂತ ಹೇಳ್ತಾ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಹ ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿ ನಮಗೂ ಇನ್ನೂ ಹೆಚ್ಚು ನಿಮಗೆಲ್ಲ ಯೂಸ್ಫುಲ್ ಆಗೋ ಕಂಟೆಂಟ್ ಜೊತೆ ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳ್ತಾ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ ಏನು ಮಾಹಿತಿ ಕೊಡ್ತೀವಿ ಅನ್ನೋದನ್ನ ಲಕ್ಷ್ಮಣ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ತೆ ಆತ್ಮೀಯ ವೀಕ್ಷಕರೇ. ಅವತ್ತು ವಿಚಾರ, ನಾನು ಅವತ್ತು ಪ್ರೆಗ್ನೆನ್ಸಿ ವಿಡಿಯೋ ಹಲವಾರು ಮಾಡಿದ್ದೀವಿ. ಹೋದ ವಿಡಿಯೋದಲ್ಲಿ IVF ಅದ್ರ ಬಗ್ಗೆ, IVM ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ದೀವಿ. ಇನ್ನು ಯಾರ್ಯಾರು ಆ ವಿಡಿಯೋ ನೋಡಿಲ್ಲ, ವಿಡಿಯೋಸ್ ಎಲ್ಲ ನೋಡಿ. ನೆಕ್ಸ್ಟ್ ಇವತ್ತು ನಾನು ನಿಮ್ಗೆ ಹೇಳಕ್ ಕೊಟ್ಟಿರೋ ವಿಚಾರ IVF. ನಾನು ಆ ವಿಚಾರ ಹೋದ ವಿಡಿಯೋ ಮಾಡೋದಾಗ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಅನ್ಸುತ್ತೆ. ಸುಮ್ಮನೆ ಗಿಲ್ಟ್ ಫೀಲ್ ಮಾಡ್ತೀವಿ IVF ಎಕ್ಚರ್ ಚೇಂಜ್ ಮಾಡಿದಾಗ, ಸ್ಪರ್ಮ್ ಚೇಂಜ್ ಮಾಡಿದಾಗ ಅನ್ನೋದೆಲ್ಲ ನೋಡಿದಾಗ ಇಷ್ಟೆಲ್ಲ ಗಿಲ್ಟ್ ಫೀಲ್ ಆಗುವಂಥದ್ದು IVF ಯಾಕೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಮೂಡಿರ್ಬೋದು. ಹಾಗಾಗಿ ಆ ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ. ಏನಪ್ಪ ಅಂತ ಹೇಳಿದ್ರೆ, IVF ಮಾಡೋದ್ರ ಉಪಯೋಗ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವತ್ತಿನ ಜನ್ರೇಷನ್ನಲ್ಲಿ ಫಾರಿನ್ಗೆ ಹೋಗೋದು ಜಾಸ್ತಿ ಪೇರೆಂಟ್ಸ್ಗಳು. ಜೊತೆಗೆ ಅಲ್ಲಿ ಫಾರಿನ್ಗೆ ಹೋಗುವ ಸಂದರ್ಭದಲ್ಲಿ ಏನೆಲ್ಲ ಆಗ್ಬೋದು, ಅಥವಾ ಗಂಡ ದೂರ ಇರತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಆಗ್ಬೋದು ಅಂತ ಹೇಳಿದ್ರೆ, ಇವತ್ತು ದುಡಿಯೋದ್ರ ಬಗ್ಗೆ ಥಿಂಕ್ ಮಾಡ್ತಾರೆ, ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ ಸುಮಾರು ಜನ ಥಿಂಕ್ ಮಾಡಲ್ಲ. ಹಂಗಾಗೂ ಮಕ್ಕಳಾಗೋ ಸಾಧ್ಯತೆಗಳು ತುಂಬ ಕಡಿಮೆ ಇವೆ. ಪ್ಲಾನಿಂಗ್ ಮಾಡ್ಬಿಡ್ತಾರೆ. ಅದೊಂದು. ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಒಂದು ವಸ್ತುನಲ್ಲಿ ತುಂಬಾ ಕ್ವಾಲಿಟಿ ಆಗಿರ್ತಕ್ಕಂಥ ಎಗ್ ಸಿಗೋದಿರ್ಬೋದು, ಸ್ಪರ್ಮ್ ಸಿಗೋದಿರ್ಬೋದು, ಇವೆಲ್ಲ ಒಂದು ಏಜಲ್ಲಿ ಸಿಗುತ್ತೆ. ಈಗ ಆ ಏಜಲ್ಲಿ ನಮಗೆ ಮಕ್ಕಳು ಬೇಡ ಅನಿಸುತ್ತೆ, ಬೇರೆ ಏಜಲ್ಲಿ ದೊಡ್ಡರಾದ್ಮೇಲೆ ಬೇಕು ಅನ್ಸುತ್ತಪ್ಪ. ಅವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಎಗ್ಗನ್ನ, ಕ್ವಾಲಿಟಿ ಇರ್ತಕ್ಕಂಥ ಎಗ್ಗನ್ನ ತಗೋಬೋದು, ಸ್ಪರ್ಮ್ನ ತಗೋಬೋದು, ಅದನ್ನ ಪ್ರಿಸರ್ವ್ ಮಾಡ್ಬೋದು ಅಂತ ವ್ಯವಸ್ಥೆ ಇದೆ. ಈಗ ಗುಣಶೀಲ ಹಾಸ್ಪಿಟಲ್ ಅಂತ ಇದೆಯಲ್ಲ, ಅಲ್ಲಿ ಇತ್ತು. ಅದು ಬೇರೆ ಹಾಸ್ಪಿಟಲ್ಗಳಲ್ಲೂ ಇದೆ, ಅದು ಪ್ರಿಸರ್ವೇಟಿವ್ ಸಜೆಸ್ಟ್ ಮಾಡ್ತೀವಿ ಅಂತಲ್ಲ ಹೇಳ್ತೀವಿ, ಅದನ್ನ ಬಳಸ್ತಿರ್ತೇವೆ ಅಷ್ಟೇ. ಬೇರೆ ಅದನ್ನ ಸೌಲಭ್ಯಗಳು ಅವೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವರ್ಷಕ್ಕೆ ಇಂತಿಷ್ಟು ಅನ್ನೋ ಅಮೌಂಟ್ ಅನ್ನ ತಗೊಂಡು, ನೀವ್ ಹೆಂಗೆ ಒಡವೆನ ಲಾಕರ್ ಗಿಟ್ರೆ ನೀವು ದುಡ್ಡು ಕೊಡ್ತಿರಲ್ಲ, ಆ ರೀತಿಯಾಗಿ ನಿಮ್ಮ ಸ್ಪರ್ಮ್ ಅನ್ನ ಅಥವಾ ನಿಮ್ಮ ಎಗ್ ಅನ್ನ ಸ್ಟೋರ್ ಮಾಡಿರ್ತಾರೆ. ಈಗ 20 ವರ್ಷದಲ್ಲಿ ನಿನ್ನ ಸ್ಪರ್ಮ್ ಅನ್ನ ಇಟ್ಬಿಟ್ಟು ನಿಮ್ಗೆ 30 ವರ್ಷ ಆದ್ಮೇಲೆ ಬೇಕು ಅಂತ ಹೇಳಿದ್ರೆ, ಅದೇ ಎಗ್, ಆ ಕ್ವಾಲಿಟಿ ಇರ್ತಕ್ಕಂಥ ಎಗ್ನ ಸ್ಪರ್ಮ್ನ ತಗೊಂಡು ನೀವು ಮಗುನ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಈ ಒಂದು ರೀಸನ್ಗೆ IVF ಬೇಕು. ಒಂದು. ಇನ್ನೊಂದೇನಪ್ಪ ಅಂತ ಹೇಳಿ, ಈಗ ಯಾರೋ ನಿಮ್ ಗಂಡ ಅಥವಾ ಹೆಂಡತಿ ಫಾರಿನ್ಗೆ ಹೋಗ್ಬಿಟ್ರು, ಆಗ ಬರಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಅವ್ರ ಸ್ಪರ್ಮನ್ನೇನಾದ್ರು ಪ್ರಿಸರ್ವೇಟಿವ್ ಮಾಡಿ ಇಟ್ಟಿದ್ರೆ, ಗಂಡ ಫಾರಿನಲ್ಲೇ ಇರಲಿ, ಅಥವಾ ಫಾರ್ ಎಕ್ಸಾಂಪಲ್ ಹಿಂಗಾಗದು ಯಾರಿಗೂ ಬೇಡ, ಗಂಡ ಎಕ್ಸ್ಪೈರ್ ಆಗ್ಬಿಟ್ರು, ಅವ್ರಿಗೆ ಬೇರೆ ಮದುವೆ ಆಗೋ ಅವಶ್ಯಕತೆ ಇಲ್ಲ ಅಥವಾ ಇಷ್ಟ ಇಲ್ಲ. ಆದರೆ ಏನು ಪ್ರೀತಿಯಿಂದ ನೋಡ್ತಾರೆ ಅವ್ರ ಗಂಡಂದು, ಅವರ ಗಂಡನಿಂದೇ ಹುಟ್ಟುವಂಥ ಮಗು ಬೇಕು ಅಂತ ಸಂದರ್ಭ ಇದ್ರೆ, ಅವರ ಸ್ಪರ್ಮನ್ನೇನಾದ್ರು ಪ್ರಿಸರ್ವೇಟಿವ್ ಮಾಡಿಟ್ಟಿದ್ರೆ, ಗಂಡ ಇಲ್ದೇನೆ ಇದ್ರೂ ಸಹ ಆ ಸ್ಪರ್ಮನ್ನ ತೆಗೆದುಕೊಂಡು ಇವರು ತಾಯಿ ಆಗ್ಬೋದು, ಅಕ್ಕಪ್ಪ ಅವರೇ ಆಗಿರ್ತಾರೆ. ಇದು ಒಂದು IVM ನ ಅನುಕೂಲ. ಜೊತೆಗೆ ಏಜ್ ಆದಂಗೆ ಹೆಂಗೆ ಗಂಡು ಮಕ್ಕಳಲ್ಲಿ ಈ ಥರ ಪ್ರಾಬ್ಲಮ್ಮು ಸ್ವಲ್ಪ ಕಡಿಮೆ. ಯಾಕೆಂದರೆ ಮುತ್ತಜ್ಜ ಆಗಿರೋರ್ಗೂ ಒಳ್ಳೆ ಮಕ್ಕಳಾಗಿರೋ ಸಾಧ್ಯತೆಗಳು ಅವೆ. ಆದರೆ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದರೆ, ಕ್ವಾಲಿಟಿ ಎಗ್ ಅಂತ ಸಿಗೋದು ಹೆಚ್ಚು ಕಡಿಮೆ 30 ವರ್ಷ, 32 ವರ್ಷ ಇದು ಮ್ಯಾಕ್ಸಿಮಮ್. 20 ವರ್ಷದಿಂದ ಹಿಡಿದು 30 ವರ್ಷ ಗಂಟ ಅಥವಾ 25 ವರ್ಷ ಗಂಟ ಏನು ಬಿಡುಗಡೆ ಆಗ್ತಕ್ಕಂಥ ಎಗ್ಗಳೇನಿದೆ ಅವು ತುಂಬ ಕ್ವಾಲಿಟಿ ಇರ್ತವೆ. ಅದಕ್ಕಿಂತ ಹಿಂದೆ ಆಗ್ತಾವಲ್ಲ, ಈಗ ಪ್ರೀಮೆಚೂರ್ 18 ವರ್ಷಕ್ಕಿಂತ ಮುಂಚೆನೂ ಸಹ, ಈ ಉದಾಹರಣೆ 7ನೇ ಕ್ಲಾಸ್ 8ನೇ ಕ್ಲಾಸ್ಗೆ ಮೆಚೂರ್ ಆಗ್ಬಿಡ್ತಾರೆ ಮಕ್ಕಳು, ಅವ್ರಿಗೆ ಎಗ್ ಪ್ರೊಡ್ಯೂಸ್ ಆಗ್ತಾವಲ್ಲ, ಅವು ಕ್ವಾಲಿಟಿ ಕಮ್ಮಿ ಇರ್ತವೆ. ಅವಾಗ ಮದ್ವೆನ ಆ ಏಜಲ್ಲಿ ಆಗ್ಬಾರ್ದು ಅನ್ನೋದು ಹೇಳೋದು ಒಂದು. ಆಫ್ಟರ್ ದಿ 18 ಇಯರ್ 20 ಇಯರ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಉತ್ಪತ್ತಿ ಆಗ್ತಕ್ಕಂಥ ಅಂಡಾಣುಗಳ ಏನಿರ್ತವೆ ಅವು ತುಂಬ ಕ್ವಾಲಿಟಿ ಇರ್ತವೆ.
25 ವರ್ಷ ಗಂಟ ಅಥವಾ 30 ವರ್ಷ ಗಂಟ ತುಂಬ ಕ್ವಾಲಿಟಿ ಇರ್ತವೆ. ಅದಾದ ನಂತರದಲ್ಲಿ ಕ್ವಾಲಿಟಿಯನ್ನು ಕಳ್ಕೊತವೆ. ಹಾಗಾಗಿ ಹೆಣ್ಮಕ್ಳೇನಾದರೂ ಈ ಏಜಲ್ಲಿ ಮಗು ಆಗಲ್ಲ, ನಮ್ಗೆ ಮುಂದೆ ಬೇಕು ಅಂತ ಹೇಳಿದ್ರೆ ಅವರು ಸಹ ಅವ್ರ ಎಗ್ಗಳನ್ನು ಏನು ಮಾಡ್ಬೋದು, ಪ್ರಿಸರ್ವೇಟಿವ್ ಮಾಡಿ ಇಟ್ಕೋಬೋದು. ಮುಂದೆ ಅವ್ರಿಗೆ 35 ವರ್ಷ ಮಗು ಆಗಬೇಕು ಅಂತ ಹೇಳಿದ್ರೆ 25 ವರ್ಷದಲ್ಲಿ ಇದ್ದಂಥ ಎಗ್ ಅಥವಾ ಅವ್ರ ಎಗ್ ಏನು ಕ್ವಾಲಿಟಿ ಇತ್ತು ಆ ಕ್ವಾಲಿಟಿ ಇರ್ತಕ್ಕಂಥ ಎಗ್ನ ಬಳಸ್ಕೊಂಡು ಅವರು ತಾಯಿ ಆಗ್ಬೋದು, ಅವ್ರದೇ ಮಗು. ಅದು ಇದೊಂದು ಪಾಸಿಬಿಲಿಟೀಸ್ ಅದೇ. ಇನ್ನೊಂದು ಪಾಸಿಬಿಲಿಟೀಸ್ ಏನಪ್ಪಾ ಅಂತಂದ್ರೆ, ಒಬ್ಬ ಅಪ್ಪನಿಗೆ ಮಗ ಸೊಸೆ ಅವರೇ, ಅವ್ರು ಪ್ರಿಸರ್ವೇಟಿವ್ ಮಾಡೋರೆ. ಒಬ್ಬ ಅಪ್ಪನಿಗೆ ಒಬ್ಬನೇ ಮಗ ಅನ್ಕೊಳ್ಳಿ, ಮಗ ಅವನೇ, ಸೊಸೆ ಅವರೇ, ಅವರ ಎಗ್ಗು ಸ್ಪರ್ಮನ್ನ ಪ್ರಿಸರ್ವೇಟಿವ್ ಮಾಡಿಟ್ಟಿದ್ದಾರೆ. ಯಾವ ಕೆಲಸಕ್ಕೆ ಹೋದ್ರೋ ಏನಾಯ್ತೋ ಗೊತ್ತಿಲ್ಲ, ಇಬ್ರು ತೀರೋದ್ರು ಅನ್ಕೊಳ್ಳಿ. ಆಗ ಅವರ ತಾತ ಏನಿದ್ದ ಅಂದ್ರೆ ಮಗ ಕಳ್ಕೊಂಡಿರ್ತಕ್ಕಂಥ ಅಪ್ಪ ಏನಿದ್ದ, ಅವನ ಮಗನಿಗೆ ಮತ್ತು ಸೊಸೆಗೆ ಹುಟ್ಟುವಂಥ ಮಗುವನ್ನು ಈಗ ತಗೊಳ್ಳೋ ಸಾಧ್ಯತೆ ಅದೇ. ಬಟ್ ಇಲ್ಲಿ ಏನು ಬೇಕಾಗುತ್ತೆ ಅಂದರೆ ಬಾಡಿಗೆ ತಾಯಿ ಬೇಕಾಗುತ್ತೆ. ಬಾಡಿಗೆ ತಾಯಿಗೆ ಬೇಕಾಗುತ್ತೆ, ಅವರ ಸೊಸೆಯ ಎಗ್ಗಿದೆ, ಮಗನ ಸ್ಪರ್ಮ್ ಇದೆ, ಆದರೆ ಅದನ್ನು ಬೆಳೆಸ್ತಕ್ಕಂತಹ ವ್ಯವಸ್ಥೆ ಸಿಗಲ್ಲ. ಅಂಥ ಟೈಮಲ್ಲಿ ಬಾಡಿಗೆ ತಾಯಿಯನ್ನು ತಗೊಂಡು ನಾವೇನು ಮಾಡ್ಬೋದು, ಮಗುವನ್ನು ನನ್ನ ವಂಶವನ್ನು ಬೆಳೆಸ್ಬೇಕು ಅಂತ ಏನು ಆಸೆ ಇರ್ತದಲ್ಲ ಒಬ್ಬೊಬ್ಬರಿಗೆ. ಯಾಕೆ ಹೇಳ್ತಾ ಇದ್ದೀನಿ ವಿಚಾರ ಅಂತೇಳಿ ಇದನ್ನು ನಾನು ನೋಡಿರೋದು, ಎಲ್ಲ ವಿಚಾರವನ್ನ ನಾನು ನೋಡಿ ಅನುಭವಿಸಿ ನೋಡ್ತಾ ಇದ್ದೀನಿ. ನಾನು ಕೆಲವೊಂದು ಅಲ್ಲಿ 6 ತಿಂಗಳಲ್ಲಿ ನಾವು ನೋಡಿದ್ದು, ಅಲ್ಲಿ ಕೆಲವೊಂದು ಘಟನೆಗಳು ನಡೀತಾನೆ ಇದ್ದವು. ಈ ಥರನೂ ಆಯ್ತವಾ, ಈ ಥರನೂ ಪ್ರಸಂಗ ಬರುತ್ತಾ ಅಂತಕ್ಕಂಥ ವಿಚಾರವನ್ನು ನೋಡ್ತಿದ್ದೋ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಒಬ್ರು ಬಂದಿದ್ರು. ಅವ್ರು ಬಂದಿದ್ದು ಏನು ಮಾಡಿದ್ರು ಅಂತ ಹೇಳಿದ್ರೆ, ತಂದೆ ಮಗಂದು ಸ್ಪರ್ಮ್ ಇತ್ತು, ತಾಯಿದು ಎಗ್ಗಿತ್ತು. ಅದನ್ನ ಇವ್ರ ತಾಯಿ ಅಂದ್ರೆ ಮಗನ ತಾಯಿಯವರಲ್ಲ, ಅವರ ಗರ್ಭಕೋಶದಲ್ಲಿ ಬೆಳೆಸಿ ಮಗು ಮಾಡ್ಕೊಂಡ್ರು. ಅದು ಮೊಮ್ಮಗು ಆಯ್ತಾ. ಇಂಥ ಯಾಕೆಂದ್ರೆ ಅವ್ರಿಗೆ ತುಂಬಾ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಅನುಭವಿಸೋರು ಯಾರಿರಲ್ಲ, ಬೇರೆಯವರು ಕೊಡಕ್ ಮಾಡಿಸಿರಲ್ಲ, ನಮ್ಮ ವಂಶ ಬೆಳಿಬೇಕು ಅನ್ನೋದು ಇರ್ತದೆ. ಅಂತ ಸಂದರ್ಭದಲ್ಲಿ ಇಂಥ IVM ತುಂಬಾ ಇಲ್ಪ. ಇದೊಂದು ಕಂಡೀಷನ್ ನಾನು ನೋಡ್ದು. ಇನ್ನೊಂದೇನು ನೋಡ್ದು ಅಂತ ಹೇಳಿದ್ರೆ, ನಾವು ಹೆಚ್ಚು ಕಮ್ಮಿ ಅಲ್ಲಿ ಒಂದು 60 ವರ್ಷದ 70 ವರ್ಷದ ಒಬ್ಬ ಅಯ್ಯ ಬಂದಿದ್ದ, ಅವ್ರ ಅಜ್ಜಿನೂ ಬಂದಿದ್ರು, ಅವ್ರ ಗಂಡ ಹೆಂಡತಿ ಇಬ್ರು ಬಂದಿದ್ರು. ಒಬ್ನೇ ಮಗ ಅಂತೆ. ಒಬ್ನೇ ಮಗ ಇದ್ದಾಗ ಏನಾಗ್ಬಿಡ್ತಪ್ಪ, ದಾಳಿಂಬೆ ತೋಟ ಎಲ್ಲ ಅವನಾಲೆ ಕೈಗೆ ಬಂದಿರೋ 25 ವರ್ಷದ ಮಗ. ಅವನು ಅಷ್ಟು ಮಗನ ಕೋಟಿ ಇದೆಯಂತೆ. ಅವಯ್ಯ ಹೆಂಗ್ ಬಂದಿದ ಅಂದ್ರೆ ಬಂದವನೇ. ಅವ ಅಮ್ಮನಷ್ಟು ಒಂದು ಸೀರೆ ಎಷ್ಟು ಸಿಂಪಲ್ ಆಗಿ ಬಂದಿದ್ದಾರೆ ಅಂದ್ರೆ, ಏನೋ ಮನೆ ಕೆಲಸ ನಾನು ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ, ಎಷ್ಟು ಸಿಂಪಲ್ ಆಗಿದ್ರು ಅಂದ್ರೆ ಏನೋ ಮನೆ ಕೆಲಸ ಮಾಡೋರು ಹಂಗಿದ್ದಾರೆ. ಅವ್ರು IVF ಸೆಂಟರ್ಗೆ ಬಂದು ನೆರೆ ಎಲ್ಲ ಬಂದಿದೆ ಅವ ಆಂಟಿಗೂ ಅವಯ್ಯನ್ಗೆ ಇಬ್ರಿಗೂನು. ಅವ್ರು ನಮ್ಗೆ ಈಗ ಮಗು ಬೇಕು ಅಂತ ಬಂದಿದ್ದಾರೆ. ಯಾಕೆ ಅಂದ್ರೆ ಮಗು ಸತ್ತೋಗ್ಬಿಟ್ಟಿದ್ದಾನೆ, 25 ವರ್ಷ ಮಗ, ಅವನು ಆಕ್ಸಿಡೆಂಟ್ ಆಗ್ತಿರೋಬಿಟ್ಟ. ತುಂಬಾ ಆಸ್ತಿ ಇದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ನೋಡಿದ್ರೆ ಕಾಣಿಸ್ತಾನೆ ಇರ್ಲಿಲ್ಲ, ಕಾಣಿಸೋದು ಇಲ್ಲ. ಜೊತೆಗೆ ಅವ್ರಿಗೆ ಆಲೆ ಏಜ್ ಆಗಿತ್ತು, ಆಲೆ ಒಂದು 60-65 ಏಜ್ ಆಗಿತ್ತು. ಆ ಅಮ್ಮಂಗು 55 ಮೇಲೆ ಏಜ್ ಆಗಿತ್ತು, 60 ಹತ್ರ ಇದ್ರು. ನಮ್ಗೆ ಮಗು ಬೇಕು, ಯಾಕೆ ಬೇಕು ಅಂತ ಹೇಳಿದ್ರೆ ಈಗ ನಮ್ಗೆ ವಾರಸ್ತಾರ ಇಲ್ಲ, ಮಗ ತೀರೋಗ್ಬಿಟ್ಟ, ಇರೋನೊಬ್ಬ, ಏನ್ ಮಾಡೋದು ಅಂತ ಹೇಳಿದ್ರು. ಆಗ ನಾವು ಅವ್ರ ಜೊತೆ ಇದ್ವಲ್ಲ, ಯಾಕೆಂದ್ರೆ ಅವ್ರು 1 ತಿಂಗಳು 2 ತಿಂಗಳು ಬರತ್ತೆ ಇರೋರು ಟೆಸ್ಟಿಗೆ. ಅವಾಗ ನಾವೆಲ್ಲ ನೋಡವು. ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ನಾವು ಮೊದಲನೇ ದಿನ ಹಿಂಗೆ ಕೇಳಿದ್ರು, ಎರಡನೇ ಇನ್ನೊಂದು ಟೆಸ್ಟಿಂಗ್ ಎಲ್ಲ ಬಂದಾಗ ಏನು ಮಾಡಿದ್ರು ಅಂತ ಕೇಳಿದಾಗ ಅವಾಗ ಹೇಳಿದ್ರು, ಸ್ಪರ್ಮು ಎಗ್ನೆಲ್ಲ ನೋಡಿದ್ರು, ಸ್ಪರ್ಮು ಕ್ವಾಲಿಟಿ ಆಗಿದೆಯಂತೆ, ಆದರೆ ಎಗ್ಗು ಕ್ವಾಲಿಟಿ ಇಲ್ಲ, 25 ವರ್ಷ ಆಗಿದೆಯಲ್ಲ, ಎಗ್ಗು ಕ್ವಾಲಿಟಿ ಇಲ್ಲ ಕಣ್ರಪ್ಪ ಅಂತಂದ್ರು. ಅದಕ್ಕೆ ಅವ್ರೇನಂದ್ರು, ಈಗ ಸ್ಪರ್ಮ್ ನಿಮ್ದೆ ಹಾಕುವ, ಎಗ್ ಚೇಂಜ್ ಮಾಡುವ, ಗರ್ಭಕೋಶ ಚೆನ್ನಾಗಿದೆ, ಅವ್ರ ಹೊಟ್ಟೆಲೆ ಬೆಳೆಸ್ಬೋದು, ನಿಮ್ಮ ಹೊಟ್ಟೆಲೆ ಬೆಳೆಸ್ಬೋದು, ನಿಮ್ ಗರ್ಭಕೋಶ ಚೆನ್ನಾಗಿದೆ, ಆದ್ರೆ ಎಗ್ಗು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಇನ್ನೊಂದು 15 ದಿನ ಮಾಮೂಲಿ ಟೆಸ್ಟ್ ಬಂದ್ಲ. ಅವಾಗ ನಾವು ಕೇಳ್ತಾ ಇದ್ದೋ, ಏನಾಯ್ತು ನಿಮ್ಮ ವಿಚಾರ ಅಂತ ಹೇಳಿದಾಗ, ಇಲ್ಲ ಎಗ್ಗು ಸಿಕ್ಕಿದೆ, ಈಗ ಇನ್ನೊಂದು ನೆಕ್ಸ್ಟ್ ತಿಂಗಳು ನಮಗೆ IVF ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಅದಾದ ನಂತರದಲ್ಲಿ ಒಂದು 15 ದಿನ 20 ದಿನ ಕಳೆದ್ಮೇಲೆ ತಿರ್ಗಾ ಆ ಎಗ್ಗನ್ನೆಲ್ಲನೂ ನಾನು ಹೇಳ್ದಲ್ಲ, IVF ಸೆಂಟ್ರಲ್ಲಿ ಎಗ್ಗನ್ನ IVಯಿಂದ ಸ್ಪರ್ಮನ್ನ ತೆಗೆದು ಎರಡನ್ನು ಫರ್ಟಿಲೈಟ್ ಮಾಡಿ, ಅಜ್ಜಿ 55 ವರ್ಷದ ಅಜ್ಜಿ ಆಗಿತ್ತದು, 55 ವರ್ಷೀಯ ಅಜ್ಜಿಗೆ ಇಂಜೆಕ್ಟ್ ಮಾಡಿ ಪ್ರೆಗ್ನೆಂಟ್ ಆಗಿದ್ರು ಅವರು. ಹಾಗಾಗಿ ಈ ತರದ ಉದ್ದೇಶಕ್ಕೂ ಸಹ IVM ಯೂಸ್ ಆಗುತ್ತೆ. ಯಾಕೆಂದ್ರೆ 60 ವರ್ಷ ಆಯ್ತು, ಈಗ ಅವಯ್ಯ ಯಾರನ್ನಾರು ಹೋಗಿ ಮದುವೆ ಮಾಡ್ಕೊಂಡು ತಿರ್ಗಾ ಮಕ್ಳು ಮಾಡ್ಕೊಳಕ್ಕಾಗತ್ತಾ? ಹೆಂಡತಿ ಅವಳೆ,
ಅಕಸ್ಮಾತ್ ಆಗಿ ಯಾರ್ತಿರೋದು 25 ವರ್ಷಕ್ಕೆ ಅವ್ರಿಗೆ ಮಗ ಸಿರೋದ ವಂಶಧಾರ ವಂಶೋದ್ಧಾರಕ ಬೇಕು ಅನ್ನೋದು ಪ್ರತಿಯೊಂದು ಜೀವಿಗೂ ಕೆಲವೊಂದು ಬೇಸಿಕ್ ನೀಡ್ ಅಂತ ಹೇಳ್ತಿರೋ ಅಥವಾ ಆ ಜೀವಿಯ ಕೆಲವೊಂದು ಲಕ್ಷಣ ಅಂತ ಕರಿತಿರೋ ನನಗೆ ಗೊತ್ತಿಲ್ಲ. ಯಾವುದೇ ಒಂದು ಜೀವಿ ಭೂಮಿ ಮೇಲೆ ಬತ್ತು ಅಂತ ಹೇಳಿದ್ರೆ ನನ್ನ ಕುರುಹನ್ನ ಬಿಟ್ಟು ಹೋಗ್ಬೇಕು ಅನ್ನೋದು ಆ ಕಾಲದಿಂದ ಇರತಕ್ಕಂತ ಒಂದು ಸರ್ವೇ ಸಾಧಾರಣವಾದ, ಅದು ಸಮಸ್ಯೆ ಅನ್ಕೋತೀರಾ, ಉಪಯೋಗ ಅನ್ಕೋತೀರಾ, ಅಗತ್ಯ ಅನ್ಕೋತೀರಾ, ನಿಮ್ಗೆ ಬಿಟ್ಟಿದ್ದು ಇದು ಒಂದು ಎಲ್ಲಾ ಜೀವಿಗಳಲ್ಲೂ ಇರ್ತಕ್ಕಂಥ ಸಾಮಾನ್ಯವಾದ ಲಕ್ಷಣ. ಹಾಗಾಗಿ ಅವರು ಎಷ್ಟೆಲ್ಲ ಸಂಪಾದನೆ ಮಾಡಿ ನಾನಲ್ದೇ ಬೇರೆ ಯಾರು ತಿನ್ಕೋಯ್ತಾರೆ ಅಂತ ಹೇಳಿದಾಗ ಅವ್ರಿಗೂ ಮನಸ್ಸಿಗೆ ತುಂಬಾ ಫೀಲ್ ಆಗ್ಬೋದು. ಈ ದೃಷ್ಟಿಯಿಂದ ನೋಡಿದಾಗ ನಮ್ಗೆ IVF ಸೆಂಟರ್ಗಳು, IVM ಸೆಂಟರ್ಗಳು ತುಂಬಾ ಯೂಸ್ ಆಗುತ್ತೆ. ಈಗ IVF ಇಲ್ಲ ಅಂದಿದ್ರೆ ಪಾಪ 60 ವರ್ಷದ ತಾತ 55 ವರ್ಷದ ಅಜ್ಜಿ ಈ ಮಗು ಮಾಡ್ಕೊಳ್ಳೋ ಅವಕಾಶನೇ ಇರ್ತಿರ್ಲಿಲ್ಲ. ಈಗ IVF ಇರೋದ್ರಿಂದ ಅವ್ರಿಗಾಯ್ತು. ಈಗ ಫಾರಿನ್ ಅಲ್ಲಿ ಇರೋದ್ರಿಂದ ಅವ್ರ ಮಗು ಬೇಕು ಅಂತಂದ್ರೆ ಅವ್ರು ಪಡ್ಕೊಳಕ್ಕೆ ಅವಶ್ಯಕತೆ ಆಯ್ತು. ಇನ್ನೊಂದು ಕಂಡೀಷನ್ ನೋಡು, ಇನ್ನೊಂದು ಕತೆ ನೋಡಿದ್ವಲ್ಲ, ಅಲ್ಲಿ ಏನ್ ಮಾಡಿದ್ರೆ ಮಗನು ಸೊಸೆನು ಫಾರಿನ್ಗೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿರೋರು ಅಜ್ಜಿ ತಾತ ಮಗ ಅಪ್ಪ ಮಗ ಅಮ್ಮ ಇಲ್ಲಿದ್ದಾರೆ. ಅವರ ಮಗನು ಸೊಸೆನು ಫಾರಿನ್. ಅವರು ರಿಚ್ ಜೊತೆಗೆ ಡಾಕ್ಟರ್ಗಳು ಅವರಿಬ್ರು ಫಾರಿನ್ ತುಂಬಾ ದುಡಿತಾವ್ರ ಅವರು. ಬಟ್ ಅವ್ರ ಸ್ಪರ್ಮುನು ಎಗ್ಗನು ಇಲ್ಲಿ ಬಿಟ್ಟೋಗಿದ್ರು. ಅವ್ರು ಬಂದು ಏನ್ ಮಾಡಿಸ್ಕೊತಾ ಇದ್ರಪ್ಪ ಅಂತ ಹೇಳಿದ್ರೆ ಬಾಡಿಗೆ ತಾಯಿ ಹುಡ್ಕಿದ್ರು. ಒಬ್ಬರನ್ನ ಬಾಡಿಗೆ ತಾಯಿ ಹುಡುಕಿ ಫಾರಿನ್ ನಲ್ಲಿ ಇರ್ತಕ್ಕಂಥ ಮಗ, ಫಾರಿನ್ ನಲ್ಲಿ ಇರ್ತಕ್ಕಂತಹ ಸೊಸೆಯ ಎಗ್ಗು ಮತ್ತು ಸ್ಪರ್ಮನ್ನ ಇಲ್ಲಿ ಒಬ್ಬ ಬಾಡಿಗೆ ತಾಯಿಯನ್ನ ತೆಗೆದುಕೊಂಡು, ಲೀಗಲ್ ಆಗಿ ನಾನು ಮೊದಲೇ ಹೇಳಿದೀನಿ, ಯಾರು ಸುಮ್ಮನೆ ಬಾಡಿಗೆ ತಾಯಿ ಬರಲ್ಲ, ಬರೋದು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ರೂ ಬರಲ್ಲ. ಅದಕ್ಕೆ ಆದ ಲೀಗಲ್ ಪ್ರೊಸೀಜರ್ ಅದೇ, ಮೆಡಿಕಲ್ ಪ್ರೊಸೀಜರ್ ಅದೇ. ಯಾಕೆ ಅಂದ್ರೆ ಎಗ್ಗು ಸ್ಪರ್ಮು ಅಂತ ಇರ್ತಾರಲ್ಲ, ಆ ಎಗ್ಗು ಸ್ಪರ್ಮು ಇವ್ರಿಗೂ ಟೆಸ್ಟ್ಗಳನ್ನ ಮಾಡ್ತಾರೆ. ಈ ಟೆಸ್ಟ್ಗಳೆಲ್ಲ ಮಾಡಿ ಆ ಎಗ್ಗು ಸ್ಪರ್ಮು ಇವರ ಬ್ಲಡ್ಗೆ ಅಥವಾ ಇವರ ಬಾಡಿಗೆ ಮ್ಯಾಚ್ ಆಗುತ್ತಾ ಅಂತಲೂ ನೋಡ್ತಾರೆ. ಇದು ಮೆಡಿಕಲ್ ಆದ್ರೆ. ಇನ್ನು ಲೀಗಲ್ ಆಗಿ ಆ ತಾಯಿ ಇದಕ್ಕೆ ಒಪ್ಕೋಬೇಕು, ತಾಯಿಗೆ ಸಂಬಂಧಪಟ್ಟವರು ಇದಕ್ಕೆ ಒಪ್ಕೋಬೇಕು. ಮಗು ಆದ್ಮೇಲೆ ಇದನ್ನ ವಾಪಸ್ ಇವ್ರಿಗೆ ಕೊಡ್ತೀನಿ ಅನ್ನೋ ಕರಾರುವಕ್ಕನ್ನು ಮಾಡ್ಕೋಬೇಕು. ಇವೆಲ್ಲ ಕಂಡೀಷನ್ಗಳನ್ನ ಮಾಡ್ಕೊಂಡು ಅವ್ರು ಬಾಡಿಗೆ ತಾಯಿ ಆಯ್ತಾರೆ. ಆ ಬಾಡಿಗೆ ತಾಯಿಯಾಗಿ ಅವರು ನೋಡಿ ಮೊಮ್ಮಗು ಬೇಕು ಅನ್ನೋ ಆಸೆನ ಮಗ ಇಲ್ದೆ ಸೊಸೆ ಇಲ್ದೆ ಅವರದೇ ಮೊಮ್ಮಗುವನ್ನ ಇಲ್ಲಿ ಸಕ್ಸಸ್ ಮಾಡಿ ಕೊಡುವಂತ ಪರಿಸ್ಥಿತಿ ಮಾಡಿದ್ರು. ಯಾಕಂದ್ರೆ ಇನ್ ಫ್ಯೂಚರ್ ಅದೇ ಇದು. ಈ 10 ವರ್ಷದಿಂದನೇ ನಾವು ನೋಡಿದೀವಿ ಅಂತ ಹೇಳಿದ್ರೆ 7 ವರ್ಷ 10 ವರ್ಷದಿಂದನೇ ನಾವ್ ಇದನ್ನ ಎಲ್ಲವೂ ನೋಡ್ತಾ ಇದ್ದೀವಿ. ನಾವು ಹೇಳ್ತಾ ಇರೋದು ಮಾತ್ರ ನೋಡಿ ಕಣ್ಣಲ್ಲಿ ನೋಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀವಿ. ಓದ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಚರ್ಚೆ ಮಾಡಿದ್ದೀನು. IVF ಮಾಡ್ಕೊಡೋದು ನಮ್ಗೆ ಸಜೆಷನ್ ಮಾಡಿದಾಗ ನಾವು ಸ್ಪರ್ಮ್ ಚೇಂಜ್ ಮಾಡೋದು ಎಗ್ ಚೇಂಜ್ ಮಾಡೋದು ಅನ್ನೋಗ ನಾವು ನಮ್ದಲ್ಲ ಅಂತ ಒಪ್ಕೊಳ್ಳುವಂತ ಮನಸ್ಥಿತಿ ನಮ್ಮಲ್ಲಿ ಇರಕ್ಕಿಲ್ಲ. ಅದಕ್ಕಾಗಿ ನೀವೇನ್ ಮಾಡ್ಕೊಳ್ಳಿ, ಒಂದು ಅಡಾಪ್ಷನ್ ಮಾಡ್ಕೊಳ್ಳೋದು ತುಂಬಾ ಬೆಟರ್ ಅಂತ ಹೇಳಿದ್ರು. ಆವಾಗ ಸುಮಾರು ಜನ ಪ್ರಶ್ನೆ ಮಾಡೋರು, ಕಾಮೆಂಟ್ ಮಾಡೋರಲ್ಲ ನೀವು, ಹಾಗಾದ್ರೆ IVF ಯಾಕೆ ಬತ್ತು, IVM ಯಾಕೆ ಬತ್ತು, ಅದು ಬರ್ದು ಯಾಕೆ ನಮ್ಮ ಗಿಲ್ಟ್ ಫೀಲ್ಡ್ ಮಾಡ್ತದ ಅಂತಲ್ಲ. ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. IVM ಮಾಡಿಸೋದ್ರಿಂದ ಅಥವಾ ಇರೋದ್ರಿಂದ ಏನೆಲ್ಲ ಅನುಕೂಲಗಳಿದೆ, ಯೂಸ್ ಮಾಡ್ಕೋಬಹುದು. ಇದು ನಮ್ಗೆ ಕೆಲವೊಬ್ಬರಿಗೆ ಯೂಸ್ ಆಗದೇನೆ ಇರ್ಬೋದು, ಕೆಲವೊಬ್ಬರಿಗೆ ಯೂಸ್ ಆಗ. ನಾವು ಯೂಸ್ ಆಗೋರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇದು ಇನ್ ಫ್ಯೂಚರ್ ಯಾರು ಬಳಸ್ಕೋಬಹುದು ನೀವು. ಯಾಕೆಂದ್ರೆ ಟೆಕ್ನಾಲಜಿ ಈ ರೀತಿ ಇದೆ. ನಾವೆಲ್ಲರೂ ಹೋಗ್ಬೇಕಪ್ಪ, ಫಾರಿನ್ ಬರ್ಬೇಕಪ್ಪ, ಎಲ್ಲರೂ ಹೋಗ್ಬೇಕು ಅಂತ ಹೇಳಿದ್ರೆ ಅದರಲ್ಲೂ ನೀವು ಹೇಳೋರು ಸರ್ ಜನಗಳಿರ್ತಾರೆ, ಅರ್ಥಾಯ್ತಾ? ಈಗಲೂ ಈಗ ನಾನು ಹೇಳಿದ ಇಷ್ಟು ವಿಚಾರಗಳಲ್ಲಿ ಜನಗಳು ಮಾತಾಡುವಂತಹ ಜನರಿಗೆ ಬಾಯಿಗೆ ಆಹಾರವಾಗುವಂತ ವಿಚಾರಗಳು ಬೇಜಾನದೆ. ಉದಾಹರಣೆ ಒಂದು ನಾನು ಈಗ ಹೇಳಿದ ವಿಧಾನ ತಿಳ್ಕೊತೀನಿ. ಗಂಡ ಫಾರಿನ್ ಅಲ್ಲವೇ, ಸ್ಪರ್ಮು ಇಲ್ಲದೆ, ಅಮ್ಮ ಇಲ್ಲ ಬಳೆ, ಅವನ ಸ್ಪರ್ಮನ್ ತಗೊಂಡು ಇವಳು ತಾಯಿ ಆದಾಗ ಅಕ್ಕಪಕ್ಕದಲ್ಲಿ ಏನಂತಾರೆ, ಗಂಡ ಹೋಗಿ 2 ವರ್ಷ ಆಯ್ತು, ಇವ್ರಿಗೆ ಹೆಂಗ್ ಮಕ್ಳಾಯ್ತು ಗೊತ್ತಿರಲ್ಲೇನಂತಾರೆ ಮಾತಾಡೋದು ಹಂಗೇನೆ. ಈಗ ನಮ್ಗೆಲೆ ಗಂಡ ಅದ್ಯಾವ್ದೋ ನಮ್ಗೆ ಯಾವ್ದಾರ ಅಣ್ಣ ಏನೋ ಯಾವ್ದೋ ಸಿನಿಮಾದಲ್ಲ ಅದ 2 ವರ್ಷದಿಂದ ಅವ್ರು ಇಲ್ಲಿ ಬಂದಿಲ್ಲ, ಇವರು ಅಲ್ಲೋಗಿಲ್ಲ, ಇದೆ ಹೆಂಗೆ? ಈ ತರದ ಪ್ರಶ್ನೆಗಳೆಲ್ಲ ಉತ್ಪತ್ತಿ ಆಯ್ತದೆ. ಈ ತರದ ನಾಲೆಡ್ಜ್ ನಮಗೂ ಇದ್ರೆ ಹೌದಪ್ಪ ಈ ತರ ಆಗಿರ್ಬೋದು, ನಾ ಸುಮ್ಮನೆ ತಪ್ಪು ಗ್ರಹಿಕೆ ಮಾಡ್ಕೊಳ್ಳೋದಲ್ಲ, ಅವ್ರನ್ನ ಆಪಾದನೆ ಮಾಡೋದಲ್ಲ, ಈ ರೀತಿನೂ ಆಗಿರೋ ಸಾಧ್ಯತೆ ಇದೆ ಅಂತ ಮಾತ್ರ ನಾನು ಹೇಳ್ತೀನಿ. ಆಗಿರ್ಲೇಬೇಕು ಅಂತ ನಾನು ಹೇಳಲ್ಲ, ಹಿಂಗೆ ಆಯ್ತೇವೆ ಅಂತ ನಾನು ನಿಮಗೆ ಚರ್ಚೆ ಮಾಡ್ತಾ ಇಲ್ಲ.
ಒಟ್ನಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ IVF ಸೆಂಟರ್ಗಳಿಂದ ಅನುಕೂಲಗಳೇನು. ಇದು ಒಂದಾಯ್ತಾ, ತಾಯಿನೇ ಆಗಲ್ಲ, ತಂದೆನೇ ಆಗಲ್ಲ, ಆದ್ರೂ ಅವ್ರ ಹೊಟ್ಟೆಲಿ ಒಂದು ಮಗು ಬೇಕು ಅಂದ್ರೂ ಸಹ ಈ ರೀತಿ IVF ಸೆಂಟರ್ಗಳಿಗೆ ಹೋಗಿ ಅವ್ರೇನ್ ಮಾಡ್ಕೋತಾರೆ, ಮಗುವನ್ನ ಮಾಡ್ಕೋತಾರೆ. ಅವ್ರಿಗೇನು ನಮ್ದೇ ಆಗದೆ ಜನರಿಗೆ ಒಪ್ಪಿಸ್ಬೇಕು, ನನ್ನ ಹೊಟ್ಟೆಲಿ ಒಂದು ಮಗು ಹುಟ್ಟಬೇಕು, ನಾನು ತಾಯಿ ಆಗ್ಬೇಕು ಅಂತಕ್ಕಂತ ಹಂಬಲ ಇರ್ತಕ್ಕಂಥವ್ರು ಎಗ್ ಚೆನ್ನಾಗಿಲ್ಲ, ಸ್ಪರ್ಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಹಾಕೊಂಡು ಇವರ ಹೊಟ್ಟೆಯಲ್ಲಿ ಇತ್ತು, ಇವರು ಆ ಒಂದು ತಾಯಿ ಅಂತ ಫೀಲ್ ಇದೆ. ಮಗು ಬೇರೆಯವ್ರದ್ದೇ ಹಾಕಿದ್ರು ಸಿಂಪ್ಟಮ್ಸ್ ಚೇಂಜ್ ಆಗಲ್ಲ, ಜೊತೆಗೆ ತಾಯ್ತನ ಅನುಭವಿಸಬಹುದು, ತಾಯ್ತನ ಅನ್ನೋದು ಇರ್ತದಲ್ಲ, ಹಾಗಾಗಿ ಆ ತಾಯ್ತನ ಇರ್ಬೋದು, ಮತ್ತೆ ಇದು ಏನು ಮಗು ಕಿಕ್ ಮಾಡೋದಿರ್ಬೋದು, ಮಗು ಮೂವ್ಮೆಂಟ್ಸ್ ಗಳಿರ್ಬೋದು, ಹಾರ್ಟ್ ಬೀಟ್ ಇರ್ಬೋದು, ಎಲ್ಲ ಸೇಮ್. ನಮ್ದಲ್ಲ ಅಷ್ಟೇ, ಅದು ಎಗ್ ನಮ್ದಲ್ಲ, ಸ್ಪರ್ಮ್ ಅಲ್ಲ, ಆದ್ರೆ ತಾಯಿ ಮಾತ್ರ ಅದನ್ನೆಲ್ಲ ಫೀಲ್ ಮಾಡ್ಬೋದು. ಹಾಗಾಗಿ ಇದು ಸಹ ಒಂದು ಯೂಸ್ ಆಗೋ IVF ಇಂದ ಯೂಸ್ ಆಗುತ್ತೆ. ಇದು ಒಂದು ರೀತಿ. ಈ ಎಲ್ಲಾ ಕಾರಣಗಳಿಂದ ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ. ಇವೆಲ್ಲ ಟೆಕ್ನಾಲಜಿಯನ್ನು ಇಟ್ಕೊಂಡು ಇದನ್ನೇ ನಾವು ಹೇಳೋದು, ತಳಿ ಮಾಡೋದು, ತಿರ್ಗಾ ಐನ್ಸ್ಟೀನ್ ತಿರ್ಗಾ ನಾವು ಸೃಷ್ಟಿ ಮಾಡ್ಬೋದು, ಮತ್ತೊಂದು ಐಶ್ವರ್ಯರನ್ನ ಹುಟ್ಟಿಸ್ಬೋದು ಅಂತ ಏನ್ ಹೇಳ್ತಾರೆ. ಇವೇ ಟೆಕ್ನಾಲಜಿಗಳು. ಇವನ್ನೆಲ್ಲ ಈ ರೀತಿಯಾಗಿ ಬಳಸ್ಕೊಂಡು ಆ ಸ್ಪರ್ಮ್ ತಿರ್ಗಾ ಕ್ರಿಯೇಟ್ ಮಾಡಿ ನಾವು ಮಾಡುವಂಥದ್ದನ್ನ ಮಾಡ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ, ಇಷ್ಟೊತ್ತು ಈ ತರದ ವಿಡಿಯೋಗಳನ್ನ ಮಾಡೋಕ್ಕೆ ನಮಗೆ ಸಪೋರ್ಟಿವ್ ಆಗಿ ಹಲವಾರು ವಿಡಿಯೋಗಳನ್ನ ನೋಡ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ವಂದನೆಗಳನ್ನ ತಲುಪಿಸುತ್ತಾ, ನಿಮ್ಗೆ ಇನ್ನೇನಾದ್ರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ತರದ ವಿಚಾರಗಳಲ್ಲಿ ನಮಗೆ ಗೊತ್ತಿರುವ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ನಾವು ಸದಾ ಸಿದ್ಧರಿರ್ತೀವಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದೀವಿ. ದಯಮಾಡಿ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಡು ನೋಡಿ ಅಂತ ಹೇಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಡಿ, ಅವಾಗ ನಿಮ್ಗೂ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಸಾಧ್ಯವಾದಷ್ಟು ಈ ವಿಡಿಯೋಸ್ ಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಯಾರಿಗ ಅನುಕೂಲ ಇದೆ ಅವ್ರಿಗೆ ಶೇರ್ ಮಾಡಿ, ಅವಾಗ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.